ನಮಸ್ಕಾರ. ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಈಗ ಏನು ನೋಡಿದಲ್ಲ ಅದು ರೋಡು ಮೆಟ್ಲಿಂಗ್ ರೋಡು. ಫ್ಯೂಚರ್ 100% ಟಾರ್ ರೋಡ್ ಆಗುತ್ತೆ. ಆ ರೋಡ್ಗೆ ಅಟ್ಯಾಚ್ ಆಗಿರುವಂಥ ಜಮೀನು 1 ಎಕರೆ ಜಮೀನು. ಇದು 2 ಎಕರೆ ಇದೆ. 2 ಎಕರೆ 1 ಎಕರೆ ಕೊಡ್ತಾರೆ ಈಗ. ರೆಡ್ ಸಾಯಲ್ಲು ಒಂದು 4 ಕೋಕೋನಟ್ ಇದೆ, 4 ಕೋಕೋನಟು. ಅದರಲ್ಲಿ ಒಂದು 3 ಸುಮಾರು ಒಂದು 2 ವರ್ಷ ಆಗಿದೆ ಕೋಕೋನಟು. ಒಂದು ಫಲ ಬಿಡ್ತಾ ಇದೆ. ಬೋರ್ ಇಲ್ಲ, ಏನಿಲ್ಲ, ಆದರೂ ಕೂಡ ಚೆನ್ನಾಗಿ ಫಲ ಬಿಟ್ಟಿದೆ. ಜನರಲ್ ಪ್ರಾಪರ್ಟಿ ಇದು. ಡಾಕ್ಯುಮೆಂಟ್ಸ್ ಏನು ಬೇಕು ನಿಮಗೆ ಲೀಗಲ್ಗೆ ನಮ್ಮ ಕಡೆಯಿಂದ ಡಾಕ್ಯುಮೆಂಟ್ಸ್ ಕೊಡ್ತೇವೆ. ಸುತ್ತಮುತ್ತಲ ಬೋರ್ ಇದೆ, ನೀರು ಚೆನ್ನಾಗಿ ಸಿಗುತ್ತೆ. ಓನರ್ ಪ್ರೈಸ್ ಹೇಳ್ತಾ ಇರೋದು 33 lakhs ಫೈನಲ್ ಅಂತ ಹೇಳ್ತಾ ಇದ್ದಾರೆ. ಕುಂತ್ಕಡೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಇದು ನ್ಯಾಷನಲ್ ಹೈವೇಯಿಂದ 8 ಕಿಲೋಮೀಟರ್ ಇದೆ, ಮೈಸೂರಿಂದ 40 ಕಿಲೋಮೀಟರ್ ಇದೆ, ಬೆಂಗಳೂರಿಂದ 175 ಕಿಲೋಮೀಟರ್ ಆಗುತ್ತೆ. ತುಂಬ ದೂರ ಏನಿಲ್ಲ. ನ್ಯಾಷನಲ್ ಹೈವೇಯಿಂದ 8 ಕಿಲೋಮೀಟರ್ ಇದೆ. ವಿಲೇಜ್ಗೆಲ್ಲ ತುಂಬ ಹತ್ತಿರ, ವಾಕಬಲ್ ಡಿಸ್ಟೆನ್ಸು. ಈಗಿರೋಂಥ ಮೆಟ್ಲಿ ರೋಡ್ ಅಂತೂ 100% ಮುಂದೆ ಟಾರ್ ರೋಡ್ ಆಗುತ್ತೆ. ಡೈರೆಕ್ಟ್ ಓನರ್ ಸಿಟ್ಟಿಂಗ್ ಮಾಡ್ಕೊಳ್ಳೋಣ. ಅಪ್ ಟು ಖಾತೆ ಆಗೋರು ಕೂಡ ನಮ್ಮ ಜವಾಬ್ದಾರಿ. ಆಫ್ಟರ್ ರಿಜಿಸ್ಟ್ರೇಷನ್ ಕೂಡ ನಿಮ್ಗೆ ಏನಾದರೂ ಸಹಾಯ ಬೇಕಂದ್ರೆ ಖಂಡಿತ ಹೆಲ್ಪ್ ಬೇಕಾದ್ರೆ ನಿಂತ್ಕೊಂಡು ಮಾಡಿಕೊಡ್ತೀವಿ. ನಮ್ಮದು 2% ಕಮಿಷನ್ ಇರುತ್ತದೆ. ಯಾರು 1 ಎಕರೆ ಲ್ಯಾಂಡ್ ಬೇಕು ಅಂತ ಇಷ್ಟಪಡ್ತಾರೋ ಅಂಥವ್ರಿಗೆ ಮಾಡಿಸ್ತಾ ಇರೋದು ಲ್ಯಾಂಡು. ಜಮೀನು ತಗೊಂಡ್ರು ಬಂದು ಆರಾಮಾಗಿ ಸ್ಟೇ ಮಾಡಿ ನಿಮ್ಮದೇ ಒಂದು ಎಳ್ನೀರು ಕೊಡೋಕ್ಕೆ ಒಂದು ಮರ ಇದೆ, ತೋರಿಸ್ಕೊಡ್ತೀನಿ ಫಲ ಹೆಂಗೆ ಬಿಟ್ಟಿದೆ ಅಂತ. ಅದೊಂದು ಮರದಲ್ಲಿ ಮಣ್ಣು ಕೂಡ ಚೆನ್ನಾಗಿದೆ, ತುಂಬ ಕೆಂಪು ಮಣ್ಣು, ಒಳ್ಳೆ ಲೊಕೇಶನ್ನು. 1 ಎಕರೆ ಬೇಕು ಅಂದರೆ ತುಂಬ ಸೂಕ್ತವಾಗಿದೆ. ಫ್ಯೂಚರ್ ಅಂತೂ 100% ಟಾರ್ ರೋಡ್ ಆಗುತ್ತೆ. ನೋಡ್ತಾ ಇರ್ಬೋದು, ಅಲ್ಲಿ ಎಲ್ಲ ಪಕ್ಕ ತೋಟ ಇದೆ, ಬೋರ್ ಇದೆ. ಇದೇ ಒಂದು ತೆಂಗಿನ ಮರ ಇರೋದು ನೋಡಿ. ಫಲ ನೋಡ್ತಾ ಇರ್ಬೋದು ನೀವು ಹೆಂಗೆ ಬಿಟ್ಟಿದೆ ಫಲ ಅಂತ. ಆರಾಮಾಗಿ ಬಂದರೂ ಕೂಡ ಎಳ್ನೀರು ಕುಡಿಯೋಕ್ಕೆ ಏನು ತೊಂದರೆ ಇಲ್ಲ. ಒಂದು ದಿವಸ ಬಂದು ಸ್ಟೇ ಮಾಡ್ಕೊಂಡು ಆರಾಮಾಗಿ ಎಳ್ನೀರು ಕುಡ್ಕೊಂಡು ಆರಾಮಾಗಿ ಹೋಗ್ಬೋದು. ಅಲ್ಲೇನು ಕಾಣ್ತಿದೆ ಅವು ಚಿಕ್ಕ ಚಿಕ್ಕ ಗಿಡಗಳು. ಅವು ಒಂದು 3-4 ವರ್ಷ ಬೇಕು ಫಲ ಬಿಡ್ಬೇಕಾದ್ರೆ. 1 ಎಕರೆ ಬೇಕು ಅನ್ನೋದು ತುಂಬ ಸೂಕ್ತವಾಗಿದೆ ಜಮೀನು. ವಿಸಿಟ್ ಮಾಡಿ ನೇರವಾಗಿ, ಖಂಡಿತ ತೋರಿಸ್ಕೊಡೋಣ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಲೈಕ್ ಮಾಡಿ. ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.